ನಂಜನಗೌಡ ರಂಗಮಂದಿರದಲ್ಲಿ ಇಂದು ಏರ್ಪಡಿಸಿದ್ದ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಯೋಜನೆಯಡಿ ಉಚಿತವಾಗಿ ಗುಣಮಟ್ಟದ ಸ್ವೆಟರ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣಾಭ್ಯಾಸ ಮಾಡುತ್ತಿರುವ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ವಿತರಣೆ ಮಾಡಲಾಯಿತು. ಸಂಸದ ಬಿ.ವೈ. ರಾಘವೇಂದ್ರ ಮತ್ತು ಶಾಸಕ ಆರಗ ಜ್ಞಾನೇಂದ್ರ ಸ್ವೆಟರ್ ವಿತರಣೆ ಮಾಡಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಸಹ ಹಾಜರಿದ್ದರು. ಎಲ್ಲ ಗಣ್ಯರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಿವಮೊಗ್ಗ ಲೋಕಸಭಾ ನಾನೇಂದ್ರ ಸರಿ ಕಡೆ ನೋಡ್ತಿಲ್ಲ. ವಿತರಣೆ ಆಗುತ್ತೆ. ತೀರ್ಥಹಳ್ಳಿಯಲ್ಲಿ 1ರಿಂದ 4 ಸ್ಟ್ಯಾಂಡರ್ಡ್ ಕೂಡ ಹತ್ತಿರ 3,000 ಮಕ್ಕಳಿಗೆ ಮಾತ್ರ ಸ್ವೆಟರ್ನ ವಿತರಣೆ ಆಗುತ್ತೆ. ಅದೇ ರೀತಿ ಬ್ಯಾಗ್ ಸುಮಾರು ಬ್ಯಾಗ್ ಎಷ್ಟಾಗುತ್ತೆ? 1ರಿಂದ 7 ಅಂದ್ರೆ 6,000 ಆಗುತ್ತೆ. 6,000 ಮಕ್ಕಳಿಗೆ ಬ್ಯಾಗ್ ಅನ್ನ ಕೊಡುವಂತ ಒಂದು ಕಾರ್ಯ. ನಾನು ಡೆಲ್ಲಿಗೆ ಬಂದಾಗ ಬೇರೆ ಯಾವುದೋ ಒಂದು ಕಾರಣಕ್ಕೆ ಈ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ನ ಪದಾಧಿಕಾರಿಗಳು ಅದೊಂದು ಕೆಲಸಕ್ಕೋಸ್ಕರ ಬಂದಿದ್ರು. ಅಲ್ಲಪ್ಪ, ಇದೆಲ್ಲ ಕಾರ್ಯಕ್ರಮ ನಮ್ಗೆ ಗೊತ್ತೇ ಇಲ್ಲಲ್ಲ, ಕೇವಲ ಇದು ಬೇರೆ ರಾಜ್ಯಗಳಲ್ಲಿ ವಿನಿಯೋಗ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ನನ್ನ ಕ್ಷೇತ್ರಕ್ಕೂ ಕೂಡ ಪ್ರತಿ ವರ್ಷ ಏನಾದರೂ ಒಂದು ಕೊಡಲೇಬೇಕು ಅಂತೇಳಿ ವಿನಂತಿಯನ್ನು ಮಾಡಿದಂತಹ ಪ್ರತಿಫಲ ಹೋದ ವರ್ಷ ಬ್ಯಾಗ್ ಮತ್ತು ಈ ವರ್ಷ ಸ್ವೆಟರ್ ಕೊಟ್ಟಿದ್ದಾರೆ. ಹಾಗೆ ಪ್ರತಿ ವರ್ಷದೂ ಕೂಡ ಏನಾದರೂ ಒಂದು ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವಂತ ಒಂದು ಕಾರ್ಯ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದ್ರೆ ಮಕ್ಕಳಿಗೆ ಮುಗಿಸುವಂತ ದೊಡ್ಡ ಜವಾಬ್ದಾರಿ ನಮ್ಮ STMC ಸದಸ್ಯರ ಮೇಲಿದೆ. ಶಿಕ್ಷಣ ಆದ್ಯತೆ, ಅದರಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳು ನಮ್ಮ ಸಮಾಜದ ನಿಜವಾದ ಒಂದು ಪ್ರತಿಬಿಂಬ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏನು ಕೊರತೆ ಆಗಿದ್ದೀನಿ, ಸರ್ಕಾರದ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಏನೇನು ಯೋಜನೆಗಳಿವೆ ಅದೆಲ್ಲದೂ ಕೂಡ ಸರಿಯಾದ ರೀತಿಯಲ್ಲಿ ತಲುಪಿಸುವಂತ ಒಂದು ಕಾರ್ಯ ಆಗ್ಬೇಕಾಗಿದೆ. ಹಿಂದೆ ಒಂದು ಕಾಲದಲ್ಲಿ ಸ್ಯಾಲರಿ ಕೂಡ ನಮ್ಮ ಟೀಚರ್ಸ್ಗೆ 2-3 ಮಂತ್ಸ್ ಒಂದು ಸ್ಯಾಲರಿ ಬರ್ತಾ ಇದೆ. ಆದ್ರೆ ಇವತ್ತು ಆದ್ಯತೆ ಶಿಕ್ಷಣಕ್ಕೆ ಯಾವುದೇ ಕೊರತೆ ಆಗದ ರೀತಿಯಲ್ಲಿ ಒಂದು ತಲೆಗೆ ಒಂದು ಮಗುವಿನ ಒಂದು ಸ್ಟೂಡೆಂಟಿನ ಒಂದು ಅವರೇಜ್ ನಾವು ಲೆಕ್ಕ ಹಾಕಿದಾಗ ಒಂದು ಮಗುವಿಗೆ ಒಂದು 70ರಿಂದ 1 ಲಕ್ಷದವರೆಗೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಣವನ್ನ ಇವತ್ತು ಶಿಕ್ಷಣ ಇಲಾಖೆಗೆ ವೆಚ್ಚವನ್ನು ಮಾಡ್ತಾ ಇದೆ. ಉದಾಹರಣೆಗೆ ಮೊನ್ನೆ ಅಜಿತ್ ಪ್ರೇಮ್ಜಿ ಅವರು ನಮ್ಮ ರಾಜ್ಯದ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ನಮ್ಮ ರಾಜ್ಯ ಸರ್ಕಾರ ಈ ಒಂದು ಶಿಕ್ಷಣ ನೀತಿ ಅವಶ್ಯಕತೆ ಇಲ್ಲ ಅಂದ್ರೆ ಇನ್ನೂ ಒಂದು ಬೇರೆ ರೀತಿಯಂತ ಯೋಚನೆ ಮಾಡ್ತಾ ಇರಬಹುದು. ಆದ್ರೆ ಎಲ್ಲೋ ಕಡೆ ನಂಗೆ ಆತಂಕ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ನಮ್ಮ ಈ ಒಂದು ಉದ್ದೇಶ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು